ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ರಂಜಾನ್ ಹಬ್ಬ ಇರೋದ್ರಿಂದ ನಾನು ಡೈಲಿ ವ್ಲಾಗ್ಸ್ನ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ರಂಜಾನ್ ಹಬ್ಬ ಆದಮೇಲೆ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲೂ ಸಹ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಹಾಗೆ ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರುವ ಈ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಅದರಲ್ಲೂ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಫಾಲೋ ಮಾಡ್ಕೊಳ್ಳಿ ನನ್ನ ಅಕೌಂಟ್ಗೆ. ಹಾಗೆ ಇವತ್ತು ನಾನು ಸೋರೆಕಾಯಿ ಪಾಯಸ ಅಥವಾ ಕದ್ದುಕಿ ಖೀರ್ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ನಾನು ಮನೆಯಲ್ಲಿ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು. ಸೊ ಇದು ಆಲ್ಮೋಸ್ಟ್ ನಮ್ಮ ಮುಸ್ಲಿಮ್ಸ್ ಮದುವೆ ಮನೆಗಳಲ್ಲಿ ಇದು ಮಾಡ್ತಾರೆ. ಮಿಸ್ ಮಾಡಿದ್ರೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಸೋರೆಕಾಯಿ ಪಾಯಸ ಅಥವಾ ಕದ್ದುಕಿ ಖೀರ್ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಈಗ ನಮ್ಮ ಬಾಡಿ ಫುಲ್ ಹೀಟ್ ಆಗಿರುತ್ತೆ. ಸೊ ಆದ್ದರಿಂದ ಇದು ಸಬ್ಬಕ್ಕಿ ಹಾಗೆ ಸೋರೆಕಾಯಿ ತಿನ್ನೋದ್ರಿಂದ ನಮ್ಮ ಬಾಡಿ ಕೂಲಾಗಿರುತ್ತೆ. ಸೊ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ 1/2 kg ಅಷ್ಟು ನಾನು ಇಲ್ಲಿ ಸೋರೆಕಾಯಿನ ಕ್ಲೀನಾಗಿ ತೊಳೆದು ಹಾಗೆ ಈ ಥರ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪ್ಲೇನ್ ಖೋವಾನ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ ಮತ್ತು ಬಾದಾಮಿನ ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಗಾರ್ನಿಷಿಂಗ್ ಅಂತ ತೊಗೊಂಡಿರೋದು. ಹಾಗೆ ಪಿಸ್ತಾ ಹಾಗೆ ಬಾದಾಮಿ ಸಹ ಗಾರ್ನಿಷಿಂಗ್ ಮಾಡೋಕ್ಕೆ ಅಂತ ಈ ಥರ ಉದ್ದುದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತುಪ್ಪ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಮಿಲ್ಕ್ ಮೇಡು, ಹಾಗೆ ಸಬ್ಬಕ್ಕಿನ 1 hour ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 1/2 ಲೀಟರ್, ನಾನು 1/2 ಲೀಟರಿಂದ ಮಾಡ್ತಾ ಇರೋದು. ಸೊ ನಂದಿನಿ ಹಾಲು ತೊಗೊಂಡಿರೋದು 1/2 ಲೀಟರ್ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ. ಸೊ ಈಗ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಈಗ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆನ ಇಟ್ಕೊಂಡಿದ್ದೀನಿ. ಸೊ ಈಗ ಪಾತ್ರೆ ಬಿಸಿಯಾಗಲಿ. ಫಸ್ಟು ಈಗ ಸೋರೆಕಾಯಿನ ತುಪ್ಪದಲ್ಲಿ ಬಿಸಿ ಮಾಡ್ಕೊಳ್ಳೋಣ. ನೋಡಿ ಪಾತ್ರೆ ಬಿಸಿಯಾಗಿದೆ. ಸೊ ಇವಾಗ ತುಪ್ಪನ ಹಾಕೊತಾ ಇದ್ದೀನಿ ಸ್ವಲ್ಪ. ಹಾಗೆ ಸೋರೆಕಾಯಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ. ಸೊ ಸ್ವಲ್ಪನೂ ನೀರು ಇರಬಾರ್ದು. ಈಗ ತುಪ್ಪದಲ್ಲಿ ಹಾಕೊತಾ ಇದ್ದೀನಿ. ಇವಾಗ 5 minutes ಇದು ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಫೈವ್ ಟು 10 minutes ಇದು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಸೈಡಲ್ಲಿ ಪಕ್ಕಕ್ಕೆ ಇಟ್ಬಿಡೋಣ. ಹಾಗೆ ಸಬ್ಬಕ್ಕಿನ ಈಗ ಬೇಯಿಸ್ಕೊಳ್ಳೋಣ ಬನ್ನಿ. ಈಗ ಸಬ್ಬಕ್ಕಿ ಬೇಯಿಸ್ಕೊಳ್ಳೋಕ್ಕಂತ ನಾನು ಇಲ್ಲಿ 1 ಲೋಟದಷ್ಟು ನೀರನ್ನ ಹಾಕೊತಾ ಇದ್ದೀನಿ. ಸಬ್ಬಕ್ಕಿನ 1 hour ನೆನೆಸಿಟ್ಕೊಂಡಿದ್ದೆ. ನೋಡಿ ಈ ಥರ ನೆಂದಿದೆ. ಈಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ 5 to 10 minutes ಇದು ಕುಕ್ ಆಗಲಿ, ಸ್ವಲ್ಪ ಬೇಯಲಿ. ನೋಡಿ ಇದು ಬೆಂದಿದೆ ಇಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ ಬೆಂದಿದೆ. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಮತ್ತೆ ಗ್ಯಾಸ್ ಸ್ಟವ್ನ ಆನ್ ಮಾಡಿದ್ದೀನಿ. ಸೊ ಈಗ ಪಾತ್ರೆನ ಇಟ್ಕೊತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ನಾವೇನು ಹಾಲು ತೊಗೊಂಡಿದ್ವಲ್ಲ ಹಾಲನ್ನ ಈ ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂದಿನಿ ಹಾಲು ತೊಗೊಂಡಿರೋದು. ಸೊ ಈ ಹಾಲಿಗೆ ಯಾವುದೇ ರೀತಿ ನಾನು ನೀರು ಹಾಕಿಲ್ಲ. ಸೊ ಪಾಕೆಟ್ ಹಾಲು ಬರುತ್ತಲ್ಲ ಅದೇ ಹಾಲು ಹಾಕಿರೋದು. ಸೊ ಈಗ ಹಾಲು ಸ್ವಲ್ಪ ಕುದೀಲಿ. ನೋಡಿ ಈಗ ಹಾಲೆಲ್ಲ ಈ ಥರ ಬಾಯ್ಲ್ ಆಗಿದೆ. ಹಾಲು ಎಷ್ಟು ಬಾಯ್ಲ್ ಆಗುತ್ತೋ ಅಷ್ಟು ಸ್ವೀಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ನಾವು ಸೋರೆಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಸೋರೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಕಪ್ಪು ಶುಗರ್ನ ತೊಗೊಂಡಿದ್ದೀನಿ. ಹಾಗೆ ಈಗ ಖೋವಾ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಖೋವಾ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಹಾಲಲ್ಲಿ ಸೋರೆಕಾಯಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ ಇವಾಗ ನಾನು 1 ಪಿಂಚ್ ಅಷ್ಟು ಇಲ್ಲಿ ಗ್ರೀನ್ ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಬೇಡ. ನೋಡಿ ಇಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಸೋರೆಕಾಯಿ ಕುಕ್ ಆಗಿದೆ. ಸೊ ಇದಕ್ಕೆ ಈಗ ನಾವೇನೋ ಸಬ್ಬಕ್ಕಿನ ಬೇಯಿಸಿಟ್ಕೊಂಡಿದ್ವಲ್ಲ ಇದಕ್ಕೆ ಆ್ಯಡ್ನ ಮಾಡ್ತಾ ಇದ್ದೀನಿ. ನೋಡಿ
ನೋಡಿ ಆ್ಯಡ್ನ ಮಾಡಿದ್ದೀನಿ. ಇವಾಗ ಒಂದು 10 ಮಿನಿಟ್ಸ್ ಕುಕ್ ಆದರೆ ಕದ್ದೂಕಿ ಖೀರ್ ಅಥವಾ ಸೋರೆಕಾಯಿ ಪಾಯಸ ರೆಡಿ ಆಗುತ್ತೆ. ಸೊ ಇವಾಗ ಇದಕ್ಕೆ ಮಿಲ್ಕ್ ಮೇಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಮಿಲ್ಕ್ ಮೇಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಸ್ವೀಟ್ ನೋಡಿ ಹಾಕೊಳ್ಳಿ. ಹಾಗೆ ಏಲಕ್ಕಿ ಪೌಡರು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ತಿರುಗಿಸ್ಕೊಂಡ್ಬಿಡೋಣ ಸೌಟಲ್ಲಿ. ಇದಕ್ಕೆ ಗೋಡಂಬಿ ಬಾದಾಮಿ ನೆನೆಸಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದು ಕುಕ್ ಆಗಿದೆ. ನೋಡಿ ಎಷ್ಟು ಕ್ರೀಮಿ ಆಗಿ ಬಂದಿದೆ ಅಂತ ಹೇಳಿ. ಮಿಸ್ ಮಾಡದೆ ನೀವು ಈ ಥರ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಇವಾಗ ಇದಕ್ಕೆ ದ್ರಾಕ್ಷಿ ಹಾಗೆ ಗೋಡಂಬಿ ಪಿಸ್ತಾನ ಒಗ್ಗರಣೆ ಮಾಡ್ಕೊಳ್ಳೋಣ. ಬನ್ನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಸ್ಟವ್ ಮೇಲೆ ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ತುಪ್ಪ ಬಿಸಿ ಮಾಡಿರೋದು, ಸೊ ಅದಕ್ಕೆ ಈ ಕಲರ್ ಇದೆ. ಸೊ ಇವಾಗ ತುಪ್ಪ ಬಿಸಿಯಾಗಿದೆ. ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಪಿಸ್ತಾ ಮತ್ತು ಗೋಡಂಬಿ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ತುಪ್ಪ ಫುಲ್ ಬಿಸಿಯಾಗಿದೆ. ಸೊ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಹಾಕ್ಕೊತಾ ಇದ್ದೀನಿ, ಇಲ್ಲಾಂದರೆ ಫುಲ್ ಹೋಗ್ಬಿಡುತ್ತೆ. ನೋಡಿ ಇವಾಗ ಗಾರ್ನಿಷಿಂಗ್ ಮಾಡ್ಕೊಳ್ಳೋಣ. ಸೊ ಗಾರ್ನಿಷಿಂಗ್ ಮಾಡ್ಕೊಳ್ಳೋಕ್ಕೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಈ ಥರ ಇಟ್ಕೊತಾ ಇದ್ದೀನಿ. ಹಾಗೆ ಗೋಡಂಬಿ ಮತ್ತು ಪಿಸ್ತಾನು ಹಾಕ್ಕೊತಾ ಇದ್ದೀನಿ. ಸೂಪರಾಗಿ ಬಂದಿದೆ, ಕ್ರೀಮಿಯಾಗಿ ಬಂದಿದೆ. ಮಿಸ್ ಮಾಡದೆ ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ನೋಡಿ ಸೋರೆಕಾಯಿ ಪಾಯಸ ಅಥವಾ ಕದ್ದೂಕಿ ಖೀರ್ ರೆಡಿಯಾಗಿದೆ. ಸೊ ಎಷ್ಟು ಎಮ್ಮಿಯಾಗಿ ಬಂದಿದೆ ಅಂತ ನೋಡಿದ್ರಲ್ಲ. ಮಿಸ್ ಮಾಡದೆ ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಿ ಯು, ಟಾಟಾ, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.